262 2 ಎಕರೆ 39 ಗುಂಟೆ ಪ್ಲಸ್ 5 ಗುಂಟೆ ಖರಾಬ್ ಸೇರಿ 1976 ಮಾರ್ಚ್ ತಿಂಗಳಲ್ಲಿ ಬೈರೇಗೌಡ ಅನ್ನೋರು ಕಾವೇರಪ್ಪ ಅನ್ನೋರಿಗೆ ಅಗ್ರಿಮೆಂಟ್ ಮಾಡ್ತಾರೆ. ಅಗ್ರಿಮೆಂಟ್ ಮಾಡಿ ಒಂದು 3 ತಿಂಗಳ ಒಳಗಡೆ ಅವರು ಸತ್ತೋಗಿರ್ತಾರೆ. ಸತ್ತೋಗ್ಲಾಗಿ ಅವ್ರಿಗೆ ಇಬ್ಬರು ಹೆಂಡತಿರು ಇರ್ತಾರೆ. ಇಬ್ಬರು ಹೆಂಡತಿರು ಬಂದು ಏನ್ ಮಾಡ್ತಾರೆ, ಕಾವೇರಪ್ಪನ ಅಗ್ರಿಮೆಂಟ್ ಆಗಿರೋರಿಗೆ ಸೇಲ್ ಡೀಡ್ ರಿಜಿಸ್ಟರ್ ಮಾಡ್ಕೊಡ್ತಾರೆ. ರಿಜಿಸ್ಟರ್ ಮಾಡ್ಕೊಟ್ಮೇಲೆ ಕಾವೇರಪ್ಪನವರು ತೆಂಗಿನ ಮರಗಳು ಹಾಕಿ ತೆಂಗಿನ ತೋಟ ಮಾಡ್ಕೊಂಡು ಅಲ್ಲೇ ಎಲ್ಲ ಇದ್ ಮಾಡ್ಕೊಂಡು ಬೇಸಾಯ ಮಾಡ್ತಿರ್ತಾರೆ. ಈ ಮಧ್ಯೆ ಏನಾಗುತ್ತೆ, 2005 ಅವ್ರ ಪೊಸಿಷನ್ ಇರ್ತಾರೆ. 2005 ಪೊಸಿಷನ್ ಇದ್ದಾಗ ಅಲ್ಲಿಂದ ಬಂದು ಬಸವರಾಜು ಅನ್ನೋರಿಗೆ ಮಾರಾಟ ಮಾಡ್ತಾರೆ. ಬಸವರಾಜು ಅನ್ನೋರು 2012 ಆನಂದ್ ನಾಯ್ಡು ಅನ್ನೋರಿಗೆ ಅಗ್ರಿಮೆಂಟ್ ಆಗ್ಬಿಟ್ಟು 2022 ಅಲ್ನೇಷನ್ ಎಲ್ಲ ಆಗಿರುತ್ತೆ, ಪ್ರಾಪರ್ಟಿ ಅಲ್ನೇಷನ್ ಎಲ್ಲ ಮಾಡಾದ್ಮೇಲೆ 2022 ಆನಂದ್ ನಾಯ್ಡು ಅನ್ನೋರು ಬೆಂಗಳೂರಿನವ್ರಿಗೆ ಮಾರಾಟ ಮಾಡ್ತಾರೆ. ಆನಂದ್ ನಾಯ್ಡು ಅನ್ನೋರು ನಮಗೆ ಅಂದ್ರೆ 2025 ಡಿಸೆಂಬರ್ ತಿಂಗಳಲ್ಲಿ ನಾವು ಅವ್ರ ಹತ್ರ 9 ಕೋಟಿ ಕೊಟ್ಟು ಸರ್ಕಾರಿ ಖರ್ಚಲ್ಲಿ ಸೇರಿ 10 ಕೋಟಿಗೆ ಪರ್ಚೇಸ್ ಮಾಡ್ತೀವಿ. ಅವ್ರು ಪರ್ಚೇಸ್ ಮಾಡಕ್ ಮುಂಚೆನೇ ಏನಾಗಿರುತ್ತೆ, ಈ ಜಮೀನು ಆನಂದ್ ನಾಯ್ಡು ಅವರು ಮೂಡದಲ್ಲಿ MDAದಲ್ಲಿ ಪ್ರಾಧಿಕಾರದಲ್ಲಿ ಪ್ಲಾನ್ ಅಪ್ರೂವ್ ಮಾಡಿಸಿರ್ತಾರೆ. ನಮ್ಗೆ ಅದು ಸರಿ ಬರಲ್ಲ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಮಾಡಿಫೈ ಪ್ಲಾನ್ಗೆ ಅಪ್ಲೈ ಮಾಡ್ಕೊಂಡು ಮಾಡಿಫೈ ಪ್ಲಾನ್ ಡಿಸೆಂಬರ್ ತಿಂಗಳಲ್ಲಿ ನಮ್ಗೆ MDA ಇಂದ ಕೊಡ್ತಾರೆ. ಡಿಸೆಂಬರ್ ತಿಂಗಳಲ್ಲಿ MDA ಇಂದ ಪ್ಲಾನ್ ಸಿಕ್ಕಿದ ನಂತರ ಸ್ಥಳದಲ್ಲಿ ನಾವು ಕೆಲಸ ಮಾಡಕ್ಕೆ ಬರ್ತೀವಿ. ಕೆಲಸ ಮಾಡಕ್ ಬಂದು ಶುರು ಮಾಡಿ ಒಂದು 10 ದಿವಸ ಕೆಲಸ ಮಾಡಿದೀವಿ. ಅಂದ್ರೆ ಡ್ರೈನೇಜ್ ತೆಗೆಯೋದು, ಮಾರ್ಕಿಂಗ್ ಹಾಕೋದು, ಮತ್ತೆ ಕಲ್ಲುಗಳೆಲ್ಲ ನಡೆದು ಮಾಡ್ತಾ ಇದ್ವಿ. ಅಷ್ಟ್ರ ಮಧ್ಯೆ ಒಂದು 10-15 ಜನ ಲೇಡೀಸ್ಗಳು ಗಂಡಸರು ಎಲ್ಲ ಸೇರಿಸಿ ನಮ್ದು ಜಮೀನಿದು, ನಮ್ ತಂದೆ ತಾಯಿ ಜಮೀನಿದು, ನೀವ್ ಯಾರು ನಮ್ದೊಳಗೆ ಬರಕ್ಕೆ ಅಂತ ಹೇಳಿ ನಮ್ಗೆ ಗಲಾಟೆ ಮಾಡಿ ಇದ್ ಮಾಡ್ತಾರೆ. ಮಾಡಿದಾಗ ನಾವು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡ್ತೀವಿ, ಇದ್ರ ಹಿಂಗ್ ಮಾಡ್ತಾ ಇದಾರೆ ಅಂತ. ತಕ್ಷಣ RGP ಬರುತ್ತೆ. ಅದ್ ಬಂದ್ಮೇಲೆ ಅವರು ಬಂದು ಏನಪ್ಪಾ ಅಂತ ವಿಚಾರ ಮಾಡ್ತಾರೆ. ಇದಾದ್ಮೇಲೆ ಏನಾಗುತ್ತೆ, ಇರ್ವಾಲ್ ಸ್ಟೇಷನ್ಗೂ ಫೋನ್ ಮಾಡ್ತೀವಿ. ಅವರು ಬಂದು ಎಲ್ಲ ಬಂದ್ಬಿಟ್ಟು ನೀವೇನ್ ಮಾಡಿ ಏನಿದ್ರು ಗಲಾಟೆ ಅಂತ ಕೇಳ್ತಾರೆ. ನಾವ್ ಇರೋ ವಿಚಾರ ಎಲ್ಲ ಹೇಳ್ತೀವಿ, ಈ ತರ ಹಿಂಗ್ ಜಮೀನ್ ಪರ್ಚೇಸ್ ಮಾಡಿದ್ವಿ, ಈ ತರ ಆಗಿದೆ, ಹಿಂಗ್ ಬಂದು ಕೆಲಸ ಮಾಡುವಾಗ ನಮ್ದು ಜಮೀನು ಅಂತ ಹೇಳಿ ಬಂದ್ಬಿಟ್ಟು ಈ ಜನಗಳೆಲ್ಲ ಬಂದು ತಡೆ ಮಾಡ್ತಾ ಇದಾರೆ ಸ್ವಾಮಿ ಅಂತ ಹೇಳ್ತೀವಿ. ಅದಕ್ಕೆ ಪೊಲೀಸ್ನವರು ಎಲ್ಲ ದಾಖಲಾತಿ ಏನೇನ್ ದಾಖಲೆ ಇದ್ದಾಗ ಸ್ಟೇಷನ್ ಬನ್ನಿ ಅಂತ ಹೇಳ್ತಾರೆ. ನಾವು ಸ್ಟೇಷನ್ ತಗೊಂಡೋಗಿ ಹೋಗ್ಬಿಟ್ಟು ಎಲ್ಲ ದಾಖಲಾತಿಗಳನ್ನ ಕೊಟ್ಬಿಟ್ಟು ಬಂದ್ಮೇಲೆ ತಿರ್ಗಾ ಬಂದು ಗಲಾಟೆ ಮಾಡ್ತಾರೆ. ಅವಾಗ ನಾವೇನ್ ಮಾಡ್ತೀವಿ, ಸೀನಿಯರ್ ಸಿವಿಲ್ ಕೋರ್ಟ್ ಅಲ್ಲಿ ಇಂಜೆಕ್ಷನ್ ತರ್ತೀವಿ ಇವ್ರಗಳ ಮೇಲೆ. ತಂದ್ಬಿಟ್ಟು ಪುನಃ ಕೆಲಸ ಮಾಡಕ್ ಹೋದಾಗ ಪುನಃ ಅಡ್ಡ ಬಂದ್ ಮನೆ ಕಳೋದು, JCB ಮನೆ ಕಳೋದು, ತಲೆಗೆಲ್ಲ ಮಣ್ಣು ಇಕ್ಕೊಳ್ಳೋದು, ನಮ್ದು ಆಸ್ತಿ ಅಂತ ಹೇಳಿ ನಮ್ಗೆ ತಡೆ ಮಾಡಿ ತೊಂದರೆ ಕೊಡ್ತಾ ಇದಾರೆ. ಇವ್ರುಗಳು ಈ ಜಮೀನನ್ನ ಅಲ್ಲದೆ ಮೇಲ್ಭಾಗ ಜಮೀನ್ ಇರುತ್ತೆ 263ನೇ ನಂಬರ್. ನಮ್ಮ ಈ 262 ಜಮೀನ್ ಮಾರಾಟ ಮಾಡೋ ಟೈಮಲ್ಲಿ ಇವರೇ ಏನ್ ಮಾಡಿದ್ದಾರೆ, ಚೆಕ್ ಬಂದಿಲ್ಲಿ ಮೇಲ್ಭಾಗ 263 ಸರ್ವೆ ನಂಬರ್ ನಮ್ಮದೇ ಬಾಪ್ತು ಅಂತ ತೋರ್ಸ್ಕೊಂಡಿದ್ದಾರೆ. ಆ ಜಮೀನನ್ನು ಕೂಡ 1990 ಮಾರಾಟ ಮಾಡಿದ್ದಾರೆ. ಮಾಡುವಾಗ ಈ ಜಮೀನನ್ನ ಪೂರ್ವಕ್ಕೆ ಅಂತ ಹೇಳಿ ಕಾಶಿಯಪ್ಪನವ್ರ ಜಮೀನು ಅಂತ ಹೇಳಿ ಚೆಕ್ ಬಂದಿಲ್ಲಿ ತೋರಿಸಿದ್ದಾರೆ. ಅದಾದ್ಮೇಲೆ 1996 ಇವ್ರದ್ದು ಇಲ್ಲಾಂದ್ರೆ ಒಂದು 20-30 ಎಕರೆ ಜಮೀನ್ ಇರುತ್ತೆ. ಈ ಎಲ್ಲಾ ಜಮೀನುಗಳನ್ನು ಅವರುಗಳು ಸೆಟಲ್ಮೆಂಟ್ ಡೀಡ್ ಅಂದ್ರೆ ಪಾಲ್ಪಾರ್ಕತ್ನಂತೆ ತಾಯಿ ಹಿರಿ ಮನೆ ಯಜಮಾನ ಸತ್ತೋಗ್ಲಾಗಿ ಇವ್ರುಗಳು ಪಾರ್ಟಿಷನ್ ಡೀಡ್ ಮಾಡ್ಕೊಂಡಿದ್ದಾರೆ. ಅಲ್ಲೂ ಕೂಡ ಈ ಜಮೀನ್ ಬಗ್ಗೆ ಎಲ್ಲೂ ವರ್ಣನೆ ಮಾಡಿಲ್ಲ, ಎಕ್ಸ್ಪ್ಲೇನ್ ಮಾಡಿಲ್ಲ. ಈ ದುಡ್ಡಿನ ಆಸೆಗೋಸ್ಕರ ಈಗ ಬಂದ್ಬಿಟ್ಟು ಹಿಂಗ್ ಕುತ್ಕೊಬಿಟ್ಟು ನಮ್ದು ಜಮೀನು ಅಂತ ಜಾಗದಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ. ನಾವೇ ಪೊಸಿಷನ್ ಇದೀವಿ. ಇಲ್ಲ ಇವರು ಜಮೀನುಗಳನ್ನೆಲ್ಲ ಪಾಲ್ಪಾರಿಕತ್ ಮಾಡ್ಕೊಂಡಿದ್ದಾರೆ. ಈ ಜಮೀನ್ ನಂಬರ್ ಇಲ್ಲ, ಅಲ್ಲಿ ಇದ್ದಿದ್ರೆ ಇರ್ಬೇಕಿತ್ತು. ನಾವು ಒಂದು ಉಳಿಕೆ ಜಮೀನ್ ಆಗಿದೆ ಅಂತ ಉಳ್ಬೇಕಿತ್ತು. ಇಷ್ಟು ಮೂಲ ದಾಖಲಾತಿಗಳು. ಇದನ್ನೆಲ್ಲ ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಕೋರ್ಟಿಂದ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಇವ್ರು ಬರಬಾರ್ದು, ಒಳಗೆ ಬರಬಾರ್ದು ಅಂತ. ಆ ಇಂಜೆಕ್ಷನ್ ಇದ್ರೂ ಕೂಡ ಬಂದು ನಮ್ಗೆ ದಬ್ಬಾಳಿಕೆ ಮಾಡಿ ನಮ್ನೆ ಆಚೆಗೆ ಓಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಈಗ ಇಂಜೆಕ್ಷನ್ ಇದೆ ಅಂತ ಪೊಲೀಸ್ನವ್ರ ಹತ್ರ ಹೋಗಿ ನಾವು ಈಗ ಕಂಪ್ಲೇಂಟ್ ಕೊಟ್ಟಿದೀವಿ. ಪೊಲೀಸ್ ಅವರು FIR ಮಾಡಿದ್ದಾರೆ. ಅವರು ಯಾವತ್ತು ಇದಾದ್ಮೇಲೆ ಇಂಜೆಕ್ಷನ್ ಬಂದ್ಮೇಲೆ ಇಂಜೆಕ್ಷನ್ ಆದೇಶ ಆದ್ಮೇಲೆ ಬಂದಿಲ್ಲ ಪೊಲೀಸ್ನವರು. ಒಂದು 8ನೇ ತಾರೀಕು ಆಗಿರೋದು. ಕೆಲಸ ಮಾಡಕ್ ಹೋದ್ವಿ. ಒಳಗ್ ಬಂದಿದ್ದಾರೆ. ಕಂಪ್ಲೇಂಟ್ ಮಾಡಿದ್ವಿ. ನಮ್ನ ಕರ್ಸಿದ್ರು ಸ್ಟೇಷನ್ಗೆ. ಅವ್ರುಗಳನ್ನು ಒಂದ್ 8-10 ಜನ ಕರ್ಸಿದ್ರು ಪೊಲೀಸ್ ಸ್ಟೇಷನ್ಗೆ. ಎಲ್ಲ ಅವ್ರದ್ದು ಕೇಳಿದ್ರು, ನಮ್ದನ್ನು ಕೇಳಿದ್ರು. ಅದಾದ್ಮೇಲೆ ನಾವು ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ. ಮಾಡ್ಬಿಟ್ಟು ತಿರ್ಗಾ ಕೆಲಸ ಮಾಡಕ್ ಹೋದ್ರೆ ಬಂದ್ಬಿಟ್ಟು ಅಡ್ಡ ಹಾಕೊಂಡ್ಬಿಟ್ಟು ಅವ್ರೇ ತಲೆ ಮೇಲೆ ಮಣ್ಣು ಇಕ್ಕೊಳ್ಳೋದು, ಅವಿವೇಚ ಶಬ್ದಗಳಿಂದ ಬೈಯೋದು, ಪೊಲೀಸ್ ಅವರು ದುಡ್ಡು ಕೊಟ್ಕೊಂಡು ಕರ್ಕೊಬತ್ತಾ ಇದಾರೆ ಅಂತ ಹೇಳಿದ್ವಿ. ಇವೆಲ್ಲ ಮಾಡಿ ಇದ್ ಮಾಡ್ತಿದ್ದಾರೆ. ನಾವ್ ಯಾವ್ದೇ ಇದನ್ನ ನಾವು ಯಾವ್ದೇ ಕಾನೂನು ದೃಷ್ಟಿ ಬಿಟ್ಟು ಇದ್ಬಿಟ್ಟು ಏನೂ ಮಾಡಿಲ್ಲ ನಾವು. ಯಾರು ಬಂದಾಗ ಎಲ್ಲ ಇದೆ.
ಪೊಲೀಸ್ ಕೊಟ್ಟಿದೀವಿ ಈಗ ನಿನ್ನೆ ಕೇಸ್ ಫೈಲ್ ಮಾಡುವಾಗ ಕೊಟ್ಟಿದೀವಿ, FIR ಹಾಕ್ಬಿಟ್ಟು ಕೊಟ್ಟಿದೀವಿ ಪೊಲೀಸರು. FIR ಕುಟುಂಬದ ಹೆಸರುಗಳು ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರ ಹೆಸರು ಹಾಕಿ ಅವ್ರ ಕುಟುಂಬಗಳು ಕೊಟ್ಟಿದೀವಿ. ಕುಟುಂಬ ಸಮೇತ ಆಗಿದೆ FIR ಆಗಿದೆ. ಅದ್ರ ಬಗ್ಗೆ ಈಗ ತಿಳ್ಕೋಬೇಕು. ನಿನ್ನೆ ಅಷ್ಟೇ, ಮೊನ್ನೆ. ಯಾರ್ದು? ನಮ್ಮ ಹೆಸರು ಆಕ್ಚುಲಿ ಸತ್ಯನಾರಾಯಣ ಅಂತ. ಇದು ನಮ್ಮ ಮಗ ಸಂತಸ್ ಅಂತ. ಇವ್ರ ಹೆಸರಲ್ಲಿ ನಾವು ಪರ್ಚೇಸ್ ಮಾಡಿರೋದು ಅಂಗನಕೋದ್ರೆ. ನಾವು ಈಗ ಆಲ್ರೆಡಿ ಇದಲ್ಲದೆ ಸುಮಾರು ಏರಿಯಾಗಳಲ್ಲಿ ಬಡಾವಣೆ ನಿರ್ಮಾಣ ಮಾಡಿ ಹತ್ತತ್ರ ನೀವು 1,500 2,000 ನಿವೇಶನಗಳ ಮಾರಾಟ ಮಾಡಿ ಇವತ್ತವರೆಗೂ ಒಂದು ಕಪ್ಪು ಚುಕ್ಕಿ ನಮ್ಮಲ್ಲಿಲ್ಲ. ಯಾವ್ದ ರೈತರನ್ನ ಬಲಾತ್ಕಾರ ಮಾಡಿ ಬಲವಂತ ಮಾಡಿ ಸಬ್ರಿಸ್ಟಾರ್ ಕರ್ಕೊಂಡು ಹೋಗೋದಾಗ್ಲಿ, ಎಲ್ಲಿ ಕರ್ಕೊಂಡು ಹೋಗೋದಾಗ್ಲಿ, ಬಲವಂತ ಮಾಡಿ ಎಲ್ಲೂ ನಾವು ರೈತರುಗಳಿಗೆ ತೊಂದರೆ ಕೊಟ್ಟಿಲ್ಲ. ಆಮೇಲೆ ಮೂಲತಃ ನಾವು ಇಲ್ವಾಲ ಗ್ರಾಮದವ್ರೆ. ಮತ್ತೆ ಇಲ್ವಾಲದಲ್ಲೇ ನಮ್ದು 18-20 ಎಕರೆ ಜಮೀನ್ ಇತ್ತು. ಅದನ್ನ ಮಾರಾಟ ಮಾಡಿದ್ಮೇಲೆ ಆ ದುಡ್ಡನ್ನ ತಗೊಂಡು ತಿರ್ಗಾ ಜಮೀನ್ ತಗೊಂಡು ಲೇಔಟ್ ಮಾಡ್ತೀವಿ. ಬಿಟ್ರೆ ನಾವ್ ಎಲ್ಲಿಂದ ನಾವು ರಿಯಲ್ ಎಸ್ಟೇಟ್ ಮಾಡಕ್ಕೆ ಅಂತ ಬಂದವ್ರಲ್ಲ. ಮೂಲ ಇಲ್ವಾಲದವ್ರೆ ನಾವು. ಈಗ ನಂದು ಫ್ಯಾಕ್ಟ್ರಿನೂ ಇದೆ, ಇಂಡಸ್ಟ್ರಿನೂ ಇದೆ. ಇಂಡಸ್ಟ್ರಿ ಜೊತೆಗೆ ಈ ವ್ಯವಹಾರಗಳನ್ನು ನಮ್ ಭೂಮಿ ದುಡ್ಡು ಬಂತಲ್ಲ ಅಂತ ಹೇಳಿ ಭೂಮಿಗೆ ಪುನಃ ಹಾಕಿದ್ವಿ. ಹಂಗನಕೋದ್ರೆ ಭೂಮಿಗೆ ಹಾಕಿದ್ವಿ ಅಷ್ಟೇ. ಬಿಟ್ರೆ ಬೇರೆ ನೀವು ಈ ಜಮೀನ್ ಮಾಡಿ ಡಿಸೆಂಬರ್ 10ನೇ ತಾರೀಕು ಪರ್ಚೇಸ್ ಮಾಡಿದ್ದು. ಹೌದು, ಲಾಸ್ಟ್ ಡಿಸೆಂಬರ್. ಹೌದು, ಅಲ್ಲಿವರೆಗೂ 5 ಜನ 4 ಜನ ಕೈ ಬದಲಾಗಿದೆ. ಈಗ ತೊಂದರೆ ಕೊಟ್ಟಿಲ್ಲ. ಅಲ್ಲಿ ಅವ್ರ ಹೆಸರು ಏನಂತ, ವಿಜಯ್ ಕುಮಾರ್ ಅಂದ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ರೈತರುಗಳಿಗೆ ನಿಮ್ದು ಸೈನ್ ಹಾಕಿಲ್ಲ, ನಿಮ್ಗೆ ಅಕ್ಕಿದೆ ಅಂತ ಹೇಳಿ ಅವರು ವಿಜಯ್ ಕುಮಾರ್ ಅನ್ನೋರು ನಮ್ಗೆ ಅವ್ರಿಗೆಲ್ಲ ಎತ್ಕೊಡ್ತಾ ಇದಾರೆ ಅಂತ ಸುದ್ದಿ. ಊರ್ನವ್ರೆ ಹಂಗನಕೋದ್ರೆ. ನಾನು ಅದೇ ಊರ್ ಹುಟ್ಟು ಬೆಳೆದವರು, ಹಂಗಾಗಿ ಊರ್ನವ್ರೆ ಅವ್ರ ಹಂಗನಕೋದ್ರೆ. ಅದಾದ ನಂತರ 4 ಕೈ ಬದಲಾಗಿದ್ದು. ನಮ್ಗೆ ನಾವು ಪರ್ಚೇಸ್ ಮಾಡಿರೋದು ಡಿಸೆಂಬರ್ಲಿ. ಅದಕ್ಕಿಂತ ಅವ್ರಿಗಿಂತ 2005ರಲ್ಲಿ ಮಾರಾಟ ಮಾಡಿರೋದು ಕಾರ್ಯಪ್ಪನವರು. ಅದಲ್ಲದೆ 2022ರಲ್ಲಿ ಆನಂದ್ ನಾಯ್ಡು ಅವರು ಮಾರಾಟ ಮಾಡಿರೋದು ಸೇಲ್ ಡೀಡ್ಗಳು. ಎಲ್ಲದ್ರದ್ದು ECಗಳಿದೆ. ಹಾಗೂ ನಾವು ದಾಖಲಾತಿ ಸಮೇತನೇ ನಾವು ಪೊಲೀಸ್ ಸ್ಟೇಷನ್ಗೆ ನಾವು ಹೋಗಿ ಈ ತರ ಹಿಂಗೆ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾವು ಪತ್ರ ಮುಖೇಂದ್ರ ಕಂಪ್ಲೇಂಟ್ ಕೊಟ್ವಿ ಅಷ್ಟೇ. ಆಮೇಲೆ ಕೋರ್ಟಿಂದ ಇಂಜೆಕ್ಷನ್ ಆರ್ಡರ್ ಆಗಿದೆ. ಇದು ಇಂಜೆಕ್ಷನ್ ಆರ್ಡರ್ ಅವ್ರ ಹೆಸರುಗಳು ಮಾಡಿ ಅವ್ರು ಇಂಜೆಕ್ಷನ್ ಮಾಡಿದ್ದಾರೆ. ಇದಲ್ಲದೆ ನಾವು ಈ ಜಮೀನ್ ತಗೊಳಕ್ ಮುಂಚೆನೆ ಸಾರ್ವಜನಿಕ ಪೇಪರ್ಗಳಿಗೆ, ಮುಖ್ಯವಾಗಿ ಆಂದೋಲನ, ಮೈಸೂರು ಮಿತ್ರ, ಸ್ಟಾರ್ ಮೈಸೂರು 3 ಪೇಪರ್ಗಳಿಗೆ ನಾವು ಜಮೀನ್ ತಗೊಂತಾ ಇದ್ವಿ. ಯಾರ್ದು ಅಬ್ಜೆಕ್ಷನ್ ಇದೆ ಅಂತ ಸುಮಾರು ದಿವಸಗಳಿಂದನೇ ನಾವು ಪೇಪರ್ ಹಾಕಿದ್ವಿ. ನಮ್ಗೆ ಯಾವ್ದೇ ಅಬ್ಜೆಕ್ಷನ್ಗಳು ಬಂದಿರ್ಲಿಲ್ಲ ತಗೊಳೋದಕ್ಕೆ ಮುಂಚೆ. ಅವ್ರು ಹೇಳಂಗೆ ದಬ್ಬಾಳಿಕೆ ಮಾಡಿ ಆಗ್ಲಿ ಯಾರೇ ಆಗ್ಲಿ ತಗೊಂಡಿದ್ದಾರೆ ಅಂತ ಹೇಳಿದಕ್ಕೆ ದಾಖಲೆ ಆಧಾರಗಳಿಲ್ಲ. ಆಮೇಲೆ ಎರಡನೇದಾಗಿ ಏನಾಗಿದೆ, ಪೊಲೀಸ್ ಅವರು ನಮ್ಗೆ ಯಾವ್ದೇ ತರದ ಸಪೋರ್ಟ್ ಕೊಡ್ತೀವಿ ಅನ್ನೋದಾಗ್ಲಿ ಏನು ಹೇಳಿಲ್ಲ. ಕಾನೂನು ಪ್ರಕಾರ ದಾಖಲೆ ತನ್ನಿ ಅಂದ್ರು, ದಾಖಲೆ ತೋರಿಸಿದ್ವಿ, ಕಂಪ್ಲೇಂಟ್ ಕೊಟ್ಟು ಬಂದ್ವಿ. ಬಂದ್ಮೇಲೆ ಪುನಃ ಬಂದು ಅಟ್ಯಾಕ್ ಮಾಡಕ್ ಬಂದ್ರು. ತಕ್ಷಣ ಪೊಲೀಸ್ ಫೋನ್ ಮಾಡಿದ್ವಿ. ಪೊಲೀಸರು ಬಂದು ಅವ್ರನ್ನು ದಾಖಲಾತಿ ಏನು ಅಂತ ಕೇಳಿದ್ರು, ನಾವು ಎಲ್ಲ ದಾಖಲಾತಿ ಕೇಳಿದ್ವಿ. ಬನ್ನಿ ಸ್ಟೇಷನ್ಗೆ ಅಂದ್ರು. ಅಷ್ಟ್ ಮುಟ್ರೆ ಪೊಲೀಸ್ ಅವ್ರ ಪಾತ್ರ ಇದ್ರಲ್ಲಿ ಏನು ಇಲ್ಲ ಹಂಗನಕೋದ್ರೆ. ಜೊತೆಗೆ ನಾವು ಸ್ಥಳೀಯ ವ್ಯಕ್ತಿಗಳೇ, ಸ್ಥಳೀಯದಲ್ಲಿ ಇದ್ದವ್ರೆ, ಸ್ಥಳೀಯದಲ್ಲಿ ಈಗ್ಲೂ ಇರೋರೆ ಹಂಗನಕೋದ್ರೆ. ಆ ಕಾರಣದಿಂದ ಹೊರಗಡೆಯಿಂದ ಬಂದು ಏನೋ ಮಾಡ್ತಿದೀವಿ ಅನ್ನೋ ಪ್ರಶ್ನೆ ಬರೋದಿಲ್ಲ. ಗೊತ್ತಿದ್ದು ತಗೊಂಡಿದ್ವಿ ಅಂತ ಹೇಳ್ತಾರೆ. ಬಟ್ ಕಾನೂನು ಪ್ರಕಾರ 2 ವರ್ಷಗಳ ಹಿಂದೆನೆ ನಾನು ಪೇಪರ್ಗೆ ಹಾಕ್ಸಿದ್ದೆ, ಯಾವ್ದು ಅಬ್ಜೆಕ್ಷನ್ ಇದೆ, ಇಂಥ ಜಮೀನ್ ತಗೋತಾ ಇದೀವಿ ಅಂತ ಹೇಳಿ 3 ನ್ಯೂಸ್ ಪೇಪರ್ಗಳು ಹಾಕಿದ್ವಿ ಹಂಗನಕೋದ್ರೆ. ಇದೆಲ್ಲ ದಾಖಲಾತಿಗಳಿದ್ರು ಕೂಡ ನಮ್ಮನೆ ಜಮೀನ್ ಹತ್ರಕ್ಕೆ ಬಂದು ಬೇಕು ಅಂತ ಉದ್ದೇಶಪೂರ್ವಕ ಎಲ್ಲ ಹೆಂಗಸರುಗಳನ್ನ ಬಿಡ್ತಾ ಇದಾರೆ. ಮನೆಯವರು ಒಂದು 10-15-20 ಜನ ಹೆಂಗಸರುಗಳೇ ಬಂದು ಅಡ್ಡ ಹಾಕೊಳ್ಳೋದು, ಇದ್ ಮಾಡೋ, ಎದುರಿಸೋದು, ಏನೋ ಮಾಡ್ಲಿ ಅನ್ನೋದು ಮಾಡ್ತಿದ್ರು. ನಾವ್ ಯಾವ್ದೇ ಕಾನೂನು ಉಲ್ಲಂಘನೆ ಕೆಲಸ ಇದುವರೆಗೂ ಮುಟ್ಟಿಲ್ಲ, ಮಾಡಿಲ್ಲ ಹಂಗನಕೋದ್ರೆ. ಇದು ವಿಚಾರ ಹಂಗನಕೋದ್ರೆ. ಪೊಲೀಸರಂತೂ ಯಾವುದೇ ಪಾತ್ರಕ್ಕೂ ಬಂದಿಲ್ಲ. ನಾವು ಕಂಪ್ಲೇಂಟ್ ಮಾಡಿರೋ ರೆಕಾರ್ಡ್ ಇದೆ. ತೊಂದರೆ ಕೊಡ್ತಿದಾರೆ ಅಂತ ಬಂದ ತಕ್ಷಣ ರೆಕಾರ್ಡ್ ಇದೆ. ಬಂದ್ರು 2 ಸಲ ಪೊಲೀಸು ಬಂದಿತ್ತು, 2 ಪೊಲೀಸು ಬಂದಿದ್ರು ಹಂಗನಕೋದ್ರೆ. ಬಂದ್ಬಿಟ್ಟು ಅವ್ರು ಬಂದು ವಿಚಾರಣೆ ಮಾಡಿದ್ರು. ಇರೋದ್ರನ್ನೆಲ್ಲ ಹೇಳಿದ್ವಿ. ಅವನು ಎಲ್ಲ ಸ್ಟೇಷನ್ ಬನ್ನಿ ಅಂದ್ರು. ನಾವು ಸ್ಟೇಷನ್ಗೆ ಹೋದ್ವಿ. ಅವ್ರು ಬಂದ್ರೆ ಏನೋ ನಮ್ಗೆ ಗೊತ್ತಿಲ್ಲ ಅದ್ರ ವಿಚಾರ. ಜಮೀನ್ ಬಾಕಿ ಇದ್ದ ಜಮೀನ್ಗಳನ್ನೆಲ್ಲ ಪಾಲ್ಪಾರಿಕತ್ ಮಾಡ್ಕೊಂಡಿದ್ದಾರೆ. ಅವ್ರ ಜಮೀನೆಲ್ಲ ಇದಾಗಿದ್ರೆ ಈ ಜಮೀನು ತೋರ್ಸ್ಬೇಕಾಗಿತ್ತು ಹಂಗನಕೋದ್ರೆ. ಆಮೇಲೆ 90ರಲ್ಲಿ ಮಾರಾಟ ಮಾಡುವಾಗ ಇವ್ರುಗಳೆಲ್ಲ ಸೈನ್ ಹಾಕಿದ್ದಾರೆ. ಈ ಪೂರ್ವಕ್ಕೆ ಅಂದ್ಬಿಟ್ಟು ಕಾಶ್ಯಪ್ಪನವ್ರ ಜಮೀನು ಅಂತ ಚೆಕ್ ಬಂದಿಲ್ಲೂ ತೋರಿಸಿದ್ದಾರೆ. ಇವ್ರದೇ ಜಮೀನ್ ಆಗಿದ್ರೆ ಕಾಶ್ಯಪ್ಪನ ಜಮೀನು ಅಂತ ಯಾಕೆ ತೋರಿಸ್ತಾ ಇದ್ರು? ಮಾಡಿದಿರೋ ವ್ಯಕ್ತಿ 76 ಪರ್ಚೇಸ್ ಮಾಡಿರೋದು. 91 ಇವ್ರು ಮೇಲ್ಗಡೆ ಜಮೀನ್ ಮಾರುವಾಗ ಏನಾಗಿದೆ, ಚೆಕ್ ಬಂದಿಲ್ಲೂ ತೋರಿಸಿದ್ದಾರೆ, ಕಾಶ್ಯಪ್ಪನವ್ರ ಜಮೀನು ಅಂತ ತೋರಿಸಿದ್ದಾರೆ.
ವಿನಾಕಾರಣ ತೊಂದರೆ ಕೊಟ್ಟು ಜಗಳ ಕ್ರಿಯೇಟ್ ಮಾಡಿ ನಮ್ಮನ್ನ ಯಾವ್ದಾದ್ರು ಕ್ರಿಮಿನಲ್ ಪ್ರಕರಣ ಸಿಗಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹಿಂಗೆಲ್ಲ ಮಾಡ್ತಾ ಇದ್ದಾರೆ.